ಎಲ್ಲರಿಗೂ ನಮಸ್ಕಾರ. ಇಂದು ನಾವು 2022-23ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ರೀತಿ ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ, ಎಷ್ಟು ಹಣ ನಮಗೆ ಜಮಾ ಆಗಿದೆ, ಖರ್ಚಾಗಿದೆ ಅನ್ನುವ ಮಾಹಿತಿ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಅನುದಾನಗಳ ಜಮಾ ಮತ್ತು ಖರ್ಚುಗಳ ಬಗ್ಗೆ ಒಂದು ಸರ್ಕಾರದ ಆದೇಶದ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದುವರೆಗೂ ಅಂದ್ರೆ ದಿನಾಂಕ 15/3/2024ರಿಂದ 19/3/2024ರವರೆಗೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡವು ದಾಖಲಾತಿಗಳ ಪರಿಶೀಲನೆ, ಸ್ಥಳದ ಪರಿಶೀಲನೆ ಎಲ್ಲವನ್ನು ನಡೆಸಿ ಇದು ಗ್ರಾಮ ಸಭೆಯನ್ನ ನಡೆಸಬೇಕಾಗಿರುತ್ತೆ ಸರ್ಕಾರದ ಆದೇಶದ ಪ್ರಕಾರ. ಆ ಅನ್ವಯ ಇವತ್ತು ನಾವು ಈ ಒಂದು ಗ್ರಾಮ ಸಭೆಯನ್ನು ನಮ್ಮ ಏನು ಅಂದ್ರೆ ನೋಡಲ್ ಆಫೀಸರ್ಗಳು ಆದಂತಹ ಶ್ರೀ ನಾಗರಾಜ್ ಕೇಸರ್ ಅವರು ಆಗಮಿಸಬೇಕಾಗಿತ್ತು. ಆದರೆ ಅವರು ಚುನಾವಣೆಯ ತುರ್ತು ಕೆಲಸದ ನಿಮಿತ್ತ ಅವರ ಇಲಾಖೆಯ ಅಸಿಸ್ಟೆಂಟ್ CDPO ಆದಂತಹ ಶ್ರೀಮತಿ ಕಲ್ಪನಾ ಟಿ ಮೇಡಮ್ ಅವರ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಸಾವಿತ್ರಮ್ಮ ಬೀರ್ ಅವರು ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ರಾಮ್ಯಾ ಬೀರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಧಿಕಾರಿಗಳಾದಂತಹ ಶ್ರೀ ಮೋಹನ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ತಾವೆಲ್ಲರೂ ಶಾಲಾ ಮುಖ್ಯಸ್ಥರು ಹಾಗೂ ಸಾರ್ವಜನಿಕರು, ನಮ್ಮ ಸೋಷಿಯಲ್ ಆಡಿಟರ್ ತಂಡದವರು, ಹಾಗೆ ನಮ್ಮ ಎಲ್ಲರೆಲ್ಲ ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಎಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯರು ನಡೆಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿಯನ್ನ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ರಂಗಸ್ವಾಮಿಯವರು ಮಂಡನೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಸರ್ ಲೈವ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಗ್ರಾಮ ಸಭೆಯ ಅಧ್ಯಕ್ಷರು ಹಾಗೂ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಯೋಜನೆಯ ಉದ್ದೇಶಗಳು
ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇರುವುದು ಉದ್ಯೋಗ ಒದಗಿಸುವುದು, ಹಾಗೆ ಉತ್ತಮ ಗುಣಮಟ್ಟ ದೀರ್ಘಕಾಲ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಹಾಗೂ ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಹಾಗೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಈ ಪಂಚಾಯತ್ ರಾಜ್ ಸಂಸ್ಥೆ ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಈ ಕಾಯ್ದೆಯಲ್ಲಿ ಕೂಲಿ ಶಾಸಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗಕ್ಕೆ ಪಡೆಯುವುದು, ಬೇಡಿಕೆ ಮತ್ತು 15 ದಿನಗಳಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಗಳಾಗಿರುತ್ತಾರೆ. ಹಾಗೂ ಪಂಚಾಯಿತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವ ಹಕ್ಕುಗಳಾಗಿರುತ್ತಾರೆ. ಹಾಗೂ ಕೆಲಸ ನಡೆಯುವ ಸ್ಥಳದಲ್ಲಿ ನೀರು, ನೆರಳಿನ ಇತರೆ ಸೌಲಭ್ಯವನ್ನು ಪಡೆಯುವ ಹಕ್ಕುಗಳಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕರಿಗೆ ಗಾಯಗಳಾದಲ್ಲಿ, ಅಂಗವಿಕಲತೆಯಾದಲ್ಲಿ ಅಥವಾ ಮರಣ ಹೊಂದಿದಲ್ಲಿ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಗಳಾಗಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಸಹ ಅನುಷ್ಠಾನ ಮಾಡಬಹುದು. ಅದರಲ್ಲಿ ಕೋಳಿ ಶೆಡ್ಡು, ಕುರಿ ಶೆಡ್ಡು, ಮೇಕೆ ಶೆಡ್ಡು, ಹಂದಿ ಶೆಡ್ಡು, ಬಯೋಗ್ಯಾಸ್ ಘಟಕ ನಿರ್ಮಾಣ, ಬಚ್ಚಲಗುಂಡಿ ನಿರ್ಮಾಣ, ಹೀಗೆ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೋಬಹುದು. ಹಾಗೆ ತೋಟಗಾರಿಕಾ ಬೆಳೆಗಳಾದ ಕಾಳು ಮೆಣಸು, ಮಾವು, ತೆಂಗು, ಸಪೋಟ, ದಾಳಿಂಬೆ, ವಿಳೆದೆಲೆ ಮತ್ತು ಲವಂಗ, ಹೀಗೆ ಅನೇಕ ಬೆಳೆಗಳನ್ನ ಈ ಕಾರ್ಯಕ್ರಮದಲ್ಲಿ ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಮಂಡ್ಯ ಚೆಕ್, ಹೊಸದಾಗಿ ಕೆರೆಗಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವಂಥದ್ದು, ಸಿಸಿ ರಸ್ತೆ ಕಾಮಗಾರಿ, ಸಿಸಿ ಚರಂಡಿ ಕಾಮಗಾರಿ, ಹಾಗೆ ಸರ್ಕಾರಿ ಕಟ್ಟಡಗಳಿಗೆ ಮಳೆ ನೀರು ಕೊಯ್ಲು ನಿರ್ಮಾಣ, ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಇವೆಲ್ಲ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಗ್ರಾಮ ಸಭೆಯಲ್ಲಿ ಈ ವಾರ್ಡ್ ಸಭೆಯಲ್ಲಿ ಅನುಷ್ಠಾನಗೊಂಡಂತಹ ಕಾಮಗಾರಿಗಳನ್ನು ಕ್ರಿಯಾಯೋಜನೆ ಪಟ್ಟಿ ಸೇರಿಸಿ ಆ ಕ್ರಿಯಾಯೋಜನೆ ಪಟ್ಟಿಯನ್ನು ಮಂಜೂರಾತಿಗಾಗಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಿ ಮಂಜೂರಾತಿಯಾಗಿ ಬಂದ ನಂತರ ತಾವುಗಳು ಆದ್ಯತಾವಾದ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 15/3/2024ರಿಂದ 19/3/2024ರವರೆಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಪೂರಕ ವರದಿಯನ್ನು ತಯಾರು ಮಾಡಿ ಈಗಿನ ಅಂದರೆ 20/3/2024ರಂದು ತಮ್ಮ ಮುಂದೆ ಮಾಡುತ್ತಾ ಇದ್ದೀನಿ. 1/4/2022ರಿಂದ 31/3/2023 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 47 ವೈಯಕ್ತಿಕ ಕಾಮಗಾರಿ, 2 ಸಮುದಾಯ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 1 ವೈಯಕ್ತಿಕ ಕಾಮಗಾರಿ ಅನುಷ್ಠಾನಗೊಂಡಿವೆ. ಇದರ ವರದಿಯನ್ನು ಮಂಡಿಸ್ತಾ ಇದ್ದೀನಿ. ಹೆಸರಮೂರು ಗ್ರಾಮ ಪಂಚಾಯಿತಿ ಧನಾತ್ಮಕ ವಿಲೇವಾರಿ ಘಟಕ ಕೂಲಿ ಮೊತ್ತ 1,64,697, ಸಾಮಾನ್ಯ ಮೊತ್ತ 7,33,544, ಒಟ್ಟು 8,68,241 ಈ ಕಾಮಗಾರಿಗೆ ವೆಚ್ಚ ಮಾಡಲಾಗಿದೆ. ಬೊಮ್ಮನಹಳ್ಳಿ ಗ್ರಾಮದ ಸರ್ವಜಮ್ಮ ಗುಡ್ಡೆಯವರ ವಸತಿ ನಿರ್ಮಾಣ ಕಾಮಗಾರಿ 16,377, ಸಿಂಗನಹಳ್ಳಿ ಕಾಲೋನಿ ಗ್ರಾಮದ ನಾಗರತ್ನ ಮತ್ತು ದೇವರಾಜು ಅವರ ವಸತಿ ನಿರ್ಮಾಣ ಕಾಮಗಾರಿ 13,277, ಹೆಸರಮೂರು ಗ್ರಾಮದ ಭಾಗ್ಯಮ್ಮ ಕೃಷ್ಣಮೂರ್ತಿ ಅವರ ವಸತಿ ನಿರ್ಮಾಣ 15,450, ಬೊಮ್ಮನಹಳ್ಳಿ ಗ್ರಾಮದ ಸೌಭಾಗ್ಯಮ್ಮ ಬಸವಯ್ಯನವರ ಧನಶಕ್ತಿ ನಿರ್ಮಾಣ 8,343, ಕಲ್ಲಳ್ಳಿ ಗ್ರಾಮದ ಸಿದ್ದರಂಜಮ್ಮ ಲೇಟ್ ರೇವಣ್ಣನವರ ಧನಶಕ್ತಿ ನಿರ್ಮಾಣ 7,725, ಮಾತನಹಳ್ಳಿ ಗ್ರಾಮದ ಸರ್ವಜಮ್ಮ
ಲೇಟ್ ಗಂಗೀಶಯ್ಯ ಅವರ ವಸತಿ ನಿರ್ಮಾಣ 23,175. ಬೊಮ್ಮನಹಳ್ಳಿ ಗ್ರಾಮದ ರೂಪಾ ಸಂತೋಷ್ ಅವರ ವಸತಿ ನಿರ್ಮಾಣ ಕಾಮಗಾರಿ 14,068. ಮೈದಾಳ ಅಮಾನಿಕೆರೆ ಗ್ರಾಮದ ಜಯಮ್ಮ ರಾಮೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 8,343. ಸಿಂಗನಹಳ್ಳಿ ಗ್ರಾಮದ ರಮ್ಯಾ ಬಿ ಹರೀಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ 21,321. ಹೆಸರಮಡು ಗ್ರಾಮದ ಮಂಗಳಮ್ಮ ಚಾಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,810. ಹೆಸರಮಡು ಗ್ರಾಮದ ಚಿಕ್ಕಮ್ಮ ರಂಗಮ್ಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,810. ಹೆಸರಮಡು ಗ್ರಾಮದ ಕೃಷ್ಣಪ್ಪ ಲೇಟ್ ಬಾಬಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,810. ಹೆಸರಮಡು ಗ್ರಾಮದ ಗಂಗಮ್ಮ ಸಿದ್ದಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,810. ಹೆಸರಮಡು ಗ್ರಾಮದ ಶಾರದಮ್ಮ ವೆಂಕಟರಾಜು ಅವರ ವಸತಿ ನಿರ್ಮಾಣ 21,012. ಹೆಸರಮಡು ಗ್ರಾಮದ ಪಾರ್ವತಮ್ಮ ಗೋಪಾಲಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,192. ಹೆಸರಮಡು ಗ್ರಾಮದ ಗೀತಾ ಸಹದೇವಯ್ಯನವರ ವಸತಿ ನಿರ್ಮಾಣ 27,810. ಹೆಸರಮಡು ಗ್ರಾಮದ ಗಂಗಮ್ಮ ಲೇಟ್ ಗಂಗಯ್ಯನವರ ವಸತಿ ನಿರ್ಮಾಣ 18,540. ಸಿಂಗನಹಳ್ಳಿ ಗ್ರಾಮದ ಚಂದ್ರಕಲಾ ಚಿಕ್ಕಮಾರಯ್ಯನವರ ವಸತಿ ನಿರ್ಮಾಣ 12,360. ಬೊಮ್ಮನಹಳ್ಳಿ ಗ್ರಾಮದ ರಂಗಮ್ಮ ಬಸವರಾಜರವರ ವಸತಿ ನಿರ್ಮಾಣ 16,068. ಮೈದಾಳ ಅಮಾನಿಕೆರೆ ಗ್ರಾಮದ ಛಾಯಾ ಬಿಆರ್ ಜಯರಾಮ್ ಅವರ ವಸತಿ ನಿರ್ಮಾಣ ಕಾಮಗಾರಿ 21,321. ಕಲ್ಲಳ್ಳಿ ಗ್ರಾಮದ ಸುವರ್ಣ ಪ್ರಹ್ಲಾದ್ ಅವರ ವಸತಿ ನಿರ್ಮಾಣ ಕಾಮಗಾರಿ 27,810. ಸಿಂಗನಹಳ್ಳಿ ಗ್ರಾಮದ ಮಂಜುಳಾ ಹನುಮಂತರಾಯಪ್ಪ ಅವರ ವಸತಿ ನಿರ್ಮಾಣ ಕಾಮಗಾರಿ 27,810. ಹೆಸರಮಡು ಗ್ರಾಮದ ಜಯಮ್ಮ ಶ್ರೀನಿವಾಸ್ ಅವರ ವಸತಿ ನಿರ್ಮಾಣ ಕಾಮಗಾರಿ 27,810. ಹೆಸರಮಡು ಗ್ರಾಮದ ಸೌಭಾಗ್ಯವತಿ ಗಂಗರಾಜ್ ಅವರ ವಸತಿ ನಿರ್ಮಾಣ 27,501. ಸಿಂಗನಹಳ್ಳಿ ಗ್ರಾಮದ ಮಂಜು ನಾರಾಯಣಸ್ವಾಮಿ ಅವರ ವಸತಿ ನಿರ್ಮಾಣ ಕಾಮಗಾರಿ 27,810. ಕಲ್ಲಳ್ಳಿ ಗ್ರಾಮದ ಶಿವಮಾನ ವೆಂಕಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 18,231. ಹೆಸರಮಡು ಗ್ರಾಮದ ವರಲಕ್ಷ್ಮಿ ಕೃಷ್ಣಮೂರ್ತಿ ಅವರ ವಸತಿ ನಿರ್ಮಾಣ 18,231. ಬೊಮ್ಮನಹಳ್ಳಿ ಗ್ರಾಮದ ಬಲ್ಕೀಸ್ ಬಾನು ಬಿನ್ ಮಹಮ್ಮದ್ ನೂರ್ ಖಾನ್ ಅವರ ವಸತಿ ನಿರ್ಮಾಣ 18,231. ಸಿಂಗನಹಳ್ಳಿ ಗ್ರಾಮದ ಸೌಭಾಗ್ಯ ಅಶ್ವತ್ಥನಾರಾಯಣ ಅವರ ವಸತಿ ನಿರ್ಮಾಣ 20,394. ಬೊಮ್ಮನಹಳ್ಳಿ ಗ್ರಾಮದ ಸಾಹೇಬ ಖಾನ್ ಸಿದ್ದಿಕ್ ಖಾನ್ ಅವರ ವಸತಿ ನಿರ್ಮಾಣ 27,501. ಬೊಮ್ಮನಹಳ್ಳಿ ಗ್ರಾಮದ ಫರ್ಹಾನ್ ತರ್ಸುನ್ ಅಜೀಮುಲ್ಲಾ ಖಾನ್ ಅವರ ವಸತಿ ನಿರ್ಮಾಣ 18,231. ಬೊಮ್ಮನಹಳ್ಳಿ ಗ್ರಾಮದ ಆಯಿಷಾ ಬಾನು ಸಾರಿಕ್ ಅವರ ವಸತಿ ನಿರ್ಮಾಣ 18,231. ಬೊಮ್ಮನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ಗಿರೀಶ್ ಅವರ ವಸತಿ ನಿರ್ಮಾಣ 11,742. ಬೊಮ್ಮನಹಳ್ಳಿ ಗ್ರಾಮದ ಶ್ರೀನಿವಾಸಯ್ಯ ಲೇಟ್ ಸಿಂಹರಾಯಪ್ಪನವರ ಧನದಶಕ್ತಿ ನಿರ್ಮಾಣ 2,163. ಸಿಂಗನಹಳ್ಳಿ ಗ್ರಾಮದ ಪ್ರೇಮಾ ಪುಟ್ಟಮಾರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,854. ಮೈದಾಳ ಅಮಾನಿಕೆರೆ ಗ್ರಾಮದ ಸರಸ್ವತಮ್ಮ ಬಿಟಿ ಗಂಗಣ್ಣನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,854. ಬೊಮ್ಮನಹಳ್ಳಿ ಗ್ರಾಮದ ಸವಿತಾ ಪಾರ್ಥರಾಜು ಅವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,854. ಬೊಮ್ಮನಹಳ್ಳಿ ಗ್ರಾಮದ ಎಚ್ ಆರ್ ಮಂಜುಳಾ ತಿಮ್ಮೇಗೌಡರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,854. ಸಿಂಗನಹಳ್ಳಿ ಕಾಲೋನಿ ಪುಟ್ಟಲಕ್ಷ್ಮಮ್ಮ ರಂಗಸ್ವಾಮಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,854. ಸಿಂಗನಹಳ್ಳಿ ಕಾಲೋನಿ ಜಯಮ್ಮ ನಾಗರಾಜ್ ಅವರ ಸಿಂಗನಹಳ್ಳಿ ಕಾಲೋನಿ ಕೆಪ್ಪಮ್ಮ ರಂಗಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,854. ಹೆಸರಮಡು ಗ್ರಾಮದ ಕೋಮಲ ಕೃಷ್ಣಮೂರ್ತಿ ಅವರ ವಸತಿ ನಿರ್ಮಾಣ 4,376. ಹೆಸರಮಡು ಗ್ರಾಮದ ವೆಂಕಟಮ್ಮ ನಾಗರಾಜು ಅವರ ವಸತಿ ನಿರ್ಮಾಣ 4,326. ಬೊಮ್ಮನಹಳ್ಳಿ ಗ್ರಾಮದ ಸಾದಿಕಾ ಖಾನ್ ಮಹಮ್ಮದ್ ಸಾದಿಕ್ ಅವರ ವಸತಿ ನಿರ್ಮಾಣ 2,163. ಕಲ್ಲಳ್ಳಿ ಕ್ರಾಸ್ನಿಂದ ಬೊಮ್ಮನಹಳ್ಳಿ ಕಡೆ ಹೋಗುವ ರಸ್ತೆ ಬದಿ ಗಿಡಗಳು 95,172. ಹೆಸರಮಡು ಗ್ರಾಮದ
ರೇಣುಕಮ್ಮ ಲಕ್ಷ್ಮಣರವರ ಸೋಫಿಟ್ ನಿರ್ಮಾಣ ಸಾಮಗ್ರಿ ಮೊತ್ತ 7,456. ಹೆಸರುಮಾಡು ಗ್ರಾಮದ ಶಿವಮ್ಮ ರಾಮಣ್ಣನವರ ಮನೆ ಹತ್ತಿರ ಸೋಫಿಟ್ ನಿರ್ಮಾಣ ಸಾಮಗ್ರಿ ಮೊತ್ತ 9,772. ಬೊಮ್ಮನಹಳ್ಳಿ ಗ್ರಾಮದ ಕಾಂತಪ್ಪ ಬಿನ್ ಗಂಗಪ್ಪನವರ ಮನೆ ಹತ್ತಿರ ಸೋಫಿಟ್ ನಿರ್ಮಾಣ ಸಾಮಗ್ರಿ ಮೊತ್ತ 8,140. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಕಾಮಗಾರಿ ಅನುಷ್ಠಾನಗೊಂಡಿದೆ. ಬೊಮ್ಮನಹಳ್ಳಿ ಗ್ರಾಮದ ದೇವಮ್ಮ ರಂಗಪ್ಪನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ 2,163. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ವಸೂಲಾತಿ ಹಾಗೂ ಆಕ್ಷೇಪಣೆ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಈ ಓದಿದಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳಿದ್ದಲ್ಲಿ ಸಭೆಗೆ ತಿಳಿಸಬಹುದು ಅಂತ ಹೇಳ್ದ ಸಾಮಾಜಿಕ ವರದಿಯನ್ನು ಓದಲು ಅವಕಾಶ ಮಾಡಿಕೊಟ್ಟು ಎಲ್ಲರೂ ಅನಿಸುತ್ತಾನೆ. ಜೈ ಕ್ರಾಂತಿ ಮಾತೆ. ಈಗ 15ನೇ ಹಣಕಾಸು ಯೋಜನೆ ವರದಿಯನ್ನು ಸೌಮ್ಯ ಅವರು ನಡೆಸ್ತಾ ಇದ್ದಾರೆ. ನಮಸ್ಕಾರ. 15ನೇ ಹಣಕಾಸಲ್ಲಿ ಬಿಡುಗಡೆ ಅನುದಾನ ಬಗೆಹರಿಸಿ 1/4/22ಕ್ಕೆ ಪ್ರಾರಂಭಿಕ ಶುಲ್ಕ 23,94,521 ರೂಪಾಯಿ ಇರುತ್ತೆ. ಇದಕ್ಕೆ ಬಿಡುಗಡೆ ಆದಂತಹ ಅನುದಾನ 45,87,580 ರೂಪಾಯಿ ಬಿಡುಗಡೆ ಆಗಿರುತ್ತೆ. ಬಡ್ಡಿ ಸೇರ್ಪಡೆ ಆಗಿರುತ್ತೆ 1,05,932 ರೂಪಾಯಿ ಸೇರ್ಪಡೆ ಆಗಿರುತ್ತೆ. ಒಟ್ಟು ಅನುದಾನ 70,88,333 ರೂಪಾಯಿ ಇರುತ್ತೆ. ಅದರಲ್ಲಿ ಖರ್ಚಾದಂತ ಮೊತ್ತ 37,39,769 ರೂಪಾಯಿ ಖರ್ಚಾಗಿರುತ್ತೆ. 31/3/23ಕ್ಕೆ ಅಂತಿಮ ಶುಲ್ಕ 33,48,022 ರೂಪಾಯಿ ಇರುತ್ತೆ. ಕಾಮಗಾರಿಗಳ ವಿವರ. ಕೆಸರುಮೂಡು ಎಸಿ ಕಾಲೋನಿ ಗೋಪಾಲಯ್ಯನ ಮನೆ ಹತ್ತಿರ ಐಮಾಸ್ ಅಳವಡಿಸುವ ಕಾಮಗಾರಿ ಪರಿಶಿಷ್ಟ ಜಾತಿದು 2,84,960 ರೂಪಾಯಿ ಖರ್ಚಾಗಿದೆ. ಆಸನ್ಪುರ್ ಗ್ರಾಮಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಕೊಳವೆ ಬಾವಿ ಕೊರೆಸುವ ಕಾಮಗಾರಿ 70,196 ರೂಪಾಯಿ ಖರ್ಚಾಗಿದೆ. ಮಾಚನಹಳ್ಳಿ ಚೆಕ್ಕನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಹೊಸ ಕೊಳವೆ ಬಾವಿ ಕೊರೆಸುವುದು ಮತ್ತು ಪೈಪ್ಲೈನ್ ಕಾಮಗಾರಿ 79,790 ರೂಪಾಯಿ ಖರ್ಚಾಗಿದೆ. ಗೌಡಯ್ಯನ ಪಾಳ್ಯ ಮುಖ್ಯ ರಸ್ತೆಯಿಂದ ಎಸ್ಸಿ ಲಕ್ಷ್ಮೀಕಾಂತಯ್ಯನ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 47,873 ರೂಪಾಯಿ ಖರ್ಚಾಗಿದೆ. ಬೊಮ್ಮನಹಳ್ಳಿ ಗ್ರಾಮದ ಕಾಲೋನಿ ಕಾಂಪೌಂಡ್ನಿಂದ ದಯಮ ರಘುಪತಿ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 24,130 ರೂಪಾಯಿ ಖರ್ಚಾಗಿದೆ. ಸಿಂಗನಹಳ್ಳಿ ಗ್ರಾಮದ ವಟಾರದ BW ರಸ್ತೆಯಿಂದ ನಾರಾಯಣಪ್ಪ ರಾಜಣ್ಣನ ಮನೆವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 70,447 ರೂಪಾಯಿ ಖರ್ಚಾಗಿದೆ. ಸಿಂಗನಹಳ್ಳಿ ಗ್ರಾಮದ ವಟಾರದ PWD ರಸ್ತೆಯಿಂದ ನಾರಾಯಣಪ್ಪ ರಾಜಣ್ಣನ ಮನೆವರೆಗೆ ಸಿಸಿ ರಸ್ತೆ ಕಾಮಗಾರಿಯಾಗಿದೆ. ಬದಲಾವಣೆ ಕಾಮಗಾರಿ 70,503 ರೂಪಾಯಿ ಖರ್ಚಾಗಿದೆ. ಕೆಸರುಮೂಡು ಗ್ರಾಮದ ಕಾಲೋನಿಯಿಂದ ಮರಿಯಪ್ಪನ ಪಾಳ್ಯದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗಿದೆ. 1,55,877 ರೂಪಾಯಿ ಖರ್ಚಾಗಿದೆ. ಆಸನ್ಪುರ ಗ್ರಾಮದ ಗಂಗಮ್ಮ ನಾಗರಾಜ್ ಮನೆಯಿಂದ ಪೋಸ್ಟ್ ಲಕ್ಕಮ್ಮನ ಮನೆವರೆಗೆ ಸಿಸಿ ರಸ್ತೆ ಕಾಮಗಾರಿಯಾಗಿದೆ. 79,907 ರೂಪಾಯಿ ಖರ್ಚಾಗಿದೆ. ಆಸನ್ಪುರ ಗ್ರಾಮದ ಮುಖ್ಯ ರಸ್ತೆಯಿಂದ ಸಿದ್ಧ ನಂಜಮ್ಮನ ಮನೆವರೆಗೆ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗಿದೆ. 1,39,735 ರೂಪಾಯಿ ಖರ್ಚಾಗಿದೆ. ಮಾಚನಹಳ್ಳಿ ಗಂಗ ಸಾಲಯ್ಯನ ಮನೆಯಿಂದ ಗಂಗಯ್ಯನ ಮನೆವರೆಗೆ ಸಿಸಿ ರಸ್ತೆ ಕಾಮಗಾರಿಯಾಗಿದೆ. 2,47,330 ರೂಪಾಯಿ ಖರ್ಚಾಗಿದೆ. ಗೌಡಯ್ಯನ ಪಾಳ್ಯ ಮಾಚನಹಳ್ಳಿ ಕಡೆ ಹೋಗುವ ರಸ್ತೆಯಿಂದ ಪ್ರೇಮ್ ಸುಧಾಕರ್ ಮನೆವರೆಗೆ ಒಂದು ಕಡೆ ಚರಂಡಿ ನಿರ್ಮಾಣ ಆಗಿದೆ. 1,70,923 ರೂಪಾಯಿ ಖರ್ಚಾಗಿದೆ. ಮಾಚನಹಳ್ಳಿ ಗ್ರಾಮದ ರಂಗಸೋಮಯ್ಯನ ಮನೆಯಿಂದ ರಂಗಸೋಮಯ್ಯನ ಬೀಗರಿಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 81,143 ರೂಪಾಯಿ ಖರ್ಚಾಗಿದೆ. ಕೆಸರುಮೂಡು ಗ್ರಾಮದ ಸಾಕಮ್ಮ ಚಿಕ್ಕರಾಮಯ್ಯನ ಮನೆಯಿಂದ ಹರೀಶ್ ಬಾಬು ಬೋಗಣ್ಣನ ತೋಟದವರೆಗೆ ಸಿಸಿ ಚರಂಡಿಯಾಗಿದೆ. 1,81,357 ರೂಪಾಯಿ ಖರ್ಚಾಗಿದೆ. ಕೆಸರುಮೂಡು ಗ್ರಾಮದ ರಂಗಸೋಮಯ್ಯನ ಮನೆಯಿಂದ ಆಸನ್ಪುರ ರಸ್ತೆವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 1,85,008 ರೂಪಾಯಿ ಖರ್ಚಾಗಿದೆ. ಕೆಸರುಮೂಡು ಎಸ್ಸಿ ಕಾಲೋನಿ ರಂಗಯ್ಯನ ಮನೆಯಿಂದ ಆಸನ್ಪುರ ರಸ್ತೆವರೆಗೆ ಚರಂಡಿ ನಿರ್ಮಾಣ
ನಿರ್ಮಾಣ ಕಾಮಗಾರಿಯಾಗಿದೆ. 1,50,905 ರೂಪಾಯಿ ಖರ್ಚಾಗಿದೆ. ಚೊಕ್ಕೇನಹಳ್ಳಿ ಗ್ರಾಮದಲ್ಲಿ ಬೂದು ನಿರ್ವಹಣೆ ಕಾಮಗಾರಿಯಾಗಿದೆ. 53,787 ರೂಪಾಯಿ ಖರ್ಚಾಗಿದೆ. GS ಪಾಳ್ಯ ಬೆಟ್ಟದ ದುರ್ಗದಿಂದ ಬೊಮ್ಮನಹಳ್ಳಿ GS ಪಾಳ್ಯ ಲಿಂಕ್ ರಸ್ತೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿರುತ್ತೆ. 72,095 ರೂಪಾಯಿ ಖರ್ಚಾಗಿದೆ. ಕಲ್ಲಳ್ಳಿ ಕ್ರಾಸ್ನಿಂದ ಅನ್ಸರ್ ಲೇಔಟ್ ಓವರ್ ಹೆಡ್ ಟ್ಯಾಂಕ್ ಪೈಪ್ಲೈನ್ ಕಾಮಗಾರಿಯಾಗಿದೆ. 26,646 ರೂಪಾಯಿ ಖರ್ಚಾಗಿರುತ್ತೆ. ಗೌಡಯ್ಯನ ಪಾಳ್ಯ ಗ್ರಾಮದ PW ರಸ್ತೆಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಯಾಗಿರುತ್ತೆ. 2,40,796 ರೂಪಾಯಿ ಖರ್ಚಾಗಿರುತ್ತೆ. 2022-23 ಸಾಲಿನಲ್ಲಿ 14 ಮತ್ತು 15ನೇ ಹಣಕಾಸು ಯೋಜನೆಗಳು ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಮೊತ್ತ 11,74,564 ರೂಪಾಯಿ ಖರ್ಚಾಗಿರುತ್ತೆ. ಈಗ ಓದಿದಂಥ 15ನೇ ಹಣಕಾಸಲ್ಲಿ ಯಾವುದೇ ವಸೂಲಾತಿ ಆಕ್ಷೇಪಣೆ ಪ್ರಕರಣಗಳು ಕಂಡು ಬಂದಿಲ್ಲ. ನಾನು ಓದಿದಂಥ ವರ್ಕಲ್ಲಿ ಯಾವುದಾದ್ರೂ ನ್ಯೂನತೆ ಇದ್ದರೆ ಸಭೆ ತಿಳಿಸು. ಥ್ಯಾಂಕ್ ಯು. ಇದುವರೆಗೂ ಕಾಮಗಾರಿಗಳು ಏನು ಆಗಿದೆ ಅನ್ನೋದ್ರ ಬಗ್ಗೆ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಇಂಥ ಕಾಮಗಾರಿ ನಮ್ಮೂರಲ್ಲಿ ಆಗಿಲ್ಲ, ನಡೆದೇ ಇಲ್ಲ ಅಂತ ಏನಾದರೂ ಆಕ್ಷೇಪಣೆಗಳಿದ್ರೆ ಇದು ಹೇಳ್ಬೋದು. ಯಾವುದಾದ್ರೂ ಆಗಿಲ್ಲದೆ ಇರೋದಿದೆಯಾ, ಏನಾದರೂ ಕಂಡು ಬಂದಿದೆಯಾ? ಕಂಡು ಬಂದಿದೆ, ಕಂಡು ಬಂದಿಲ್ಲ ಅಂತ ಏನಾದರೂ ಹೇಳ್ಬೇಕು. ಕಂಡು ಬಂದಿಲ್ಲ ಅಂತಂದ್ರೆ ಯಾವುದೇ ರೀತಿ ಆಕ್ಷೇಪಣೆಗಳು ಕಂಡಿಲ್ಲ ಅಂತ ಯಾವ ವರದಿಯನ್ನ ಮಂಡನೆ ಮಾಡಿದರೆ. ಈಗ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ACDPವರಾದಂತಹ ಕಲ್ಪನಾ ಮೇಡಮ್ ಅವರು ಈ ಸಭೆ ಕುರಿತು ಮಾತಾಡಬೇಕಂತ ಕೇಳಿದ್ದಾರೆ. ಗ್ರಾಮಕ್ಕೆ ಮಾಡಿದ್ದಾರೆ. ಈಗ ಇವತ್ತು 23 ಸಾಲಿನ ಈ ಒಂದು ಹಣಕಾಸು ವರ್ಷದಲ್ಲಿ ಗ್ರಾಮ ಪಂಚಾಯತಿಗೆ ಬಂದಂತಹ ಅನುದಾನ, ಸರ್ಕಾರದಿಂದ ಬಂದಂತಹ ಅನುದಾನವನ್ನು ಈಗ ಖರ್ಚು ಮಾಡಿರೋದ್ರ ಬಗ್ಗೆ ನಿಮಗೆ ಈಗ ಲೆಕ್ಕ ಪರಿಶೋಧನಾ ವರದಿಯಲ್ಲೇ ಇದನ್ನು ಬೆಳೆಸಿದ್ದಾರೆ. ಏನೇನು ಕಾಮಗಾರಿಗಳಿಗೆ ಏನೇನು ಖರ್ಚಾಗಿದೆ ಅಂತ. ಈಗ ನಿಮ್ಮ ಗ್ರಾಮದ ಗ್ರಾಮದ ನಿಮ್ಮ ಗ್ರಾಮಕ್ಕೆ ಏನು ಅವಶ್ಯಕತೆ ಇದೆ, ನಿಮ್ಮ ಗ್ರಾಮದ ಅಭಿವೃದ್ಧಿಗೆ, ನಿಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯಕ್ಕೆ ಏನೇನು ಸೌಲಭ್ಯಗಳು ಬೇಕು ಅನ್ನೋದಕ್ಕೆ ಕಡಿಮೆಯಿದ್ದಾರೆ. ಅದರಲ್ಲಿ ಗ್ರಾಮೀಣ ಕಾಲದಲ್ಲಿ ಏನೋ ಆಕ್ಷೇಪಣೆ ಇರುತ್ತದೆ, ಅದನ್ನು ನೀವು ಮುಖ್ಯವಾಗಿ ಹೇಳ್ಬೋದು. ಅಥವಾ ಏನು ಆಕ್ಷೇಪಣೆಗಳಿಲ್ಲ ಅಂದರೆ ಅದರಲ್ಲಿಗೆಲ್ಲ ಒಪ್ಕೊಂಡಿಲ್ಲ ಒಪ್ಪಿಗೆ ಆಗಬೇಕು. ಬೇಸಿಗೆ ಮರಗಳಿಂದ ಮುಂದಿಗೆ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಾ. ಸಭೆಯಲ್ಲೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
ಧನ್ಯವಾದಗಳು.